ಕೆಇಎ ಕಡೆಯಿಂದ ಮತ್ತೊಂದು ರೆಕ್ರೂಟ್ಮೆಂಟ್ ಅಧಿಸೂಚನೆ ಹೊರಬಿದ್ದಿದೆ. ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ಮತ್ತು ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಜೊತೆಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಕಾಲಿರ್ತಕ್ಕಂಥ ಫಾರ್ಮಸಿ ಆಫೀಸರ್ ಮತ್ತೆ ನರ್ಸಿಂಗ್ ಆಫೀಸರ್ಗಳ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿನ ಕಾಲ್ ಮಾಡಿದ್ರೆ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು, ಅರ್ಜಿನ ಸಲ್ಲಿಸೋದಕ್ಕೆ ಕ್ವಾಲಿಫಿಕೇಶನ್ ಹೆಂಗಿರಬೇಕು, ಮತ್ತೆ ಇದಕ್ಕೆ ವೇತನ ಹೆಂಗಿರುತ್ತೆ, ಸೆಲೆಕ್ಷನ್ ಯಾವ ಥರ ಇರುತ್ತೆ, ಸೊ ಅರ್ಜಿಗಳು ಯಾವತ್ತಿಂದ ಪ್ರಾರಂಭ ಆಗುತ್ತೆ, ಅರ್ಜಿ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಯಾವತ್ತು, ಮತ್ತೆ ಈ ಒಂದು ಪರೀಕ್ಷಾ ಫೀಸ್ ಎಷ್ಟಿರುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ, ಈ ಎಲ್ಲದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರ ಈ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಏನು ದಿನಾಂಕ 6/8/2026 ಹೊರಡಿಸಿರುವಂತಹ ಅಧಿಸೂಚನೆ ಇದು. ಸೊ ಇಲ್ಲಿ ಹೇಳ್ತಾರೆ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆ, ಇಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಕಾದಿರ್ತಕ್ಕಂಥ ಗ್ರೂಪ್ ಸಿ ವೃಂದದ ಫಾರ್ಮಸಿ ಆಫೀಸರ್ ಮತ್ತೆ ನರ್ಸಿಂಗ್ ಆಫೀಸರ್ಗಳ ಹುದ್ದೆಗಳನ್ನ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡ್ತಿದ್ದೀವಿ. ಅದಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಪ್ರಾಧಿಕಾರ ಅರ್ಜಿಯನ್ನು ಆಹ್ವಾನ ಮಾಡಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಹುದ್ದೆಗಳು ಯಾವುವು ಅಂತ ನೀವು ಕೇಳಿದ್ರೆ ಇಲ್ಲಿ ಹುದ್ದೆಗಳು ಬಂದು ಫಾರ್ಮಸಿ ಆಫೀಸರ್ ಅಂತೇಳಿ 98 ಹುದ್ದೆ ಇದೆ. ಹಾಗೆ ಎರಡನೇ ಹುದ್ದೆ ನರ್ಸಿಂಗ್ ಆಫೀಸರ್ ಅಂತೇಳಿ 90 ಹುದ್ದೆಗಳಿರುವಂತದ್ದು ಸ್ನೇಹಿತರೆ. ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ಸೊ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇಲ್ಲಿ ಕಾದಿರ್ತಕ್ಕಂಥ ನರ್ಸಿಂಗ್ ಆಫೀಸರ್ 23 ಹುದ್ದೆಗಳು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ಮತ್ತೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಫಾರ್ಮಸಿ ಆಫೀಸರ್ ಅಂತೇಳಿ 11 ಹುದ್ದೆ, ನರ್ಸಿಂಗ್ ಆಫೀಸರ್ ಅಂತೇಳಿ 11 ಹುದ್ದೆಗಳು ಖಾಲಿರುವಂತದ್ದು ಸ್ನೇಹಿತರೆ. ಒಟ್ಟು ಹುದ್ದೆಗಳು ಬಂದು 233 ಇರುವಂತದ್ದು. ನಾವು ಈ ಒಂದು ಹುದ್ದೆಗಳಿಗೆ ಏನು ವಿದ್ಯಾರ್ಹತೆ ಇರಬೇಕು ನೀವು ಅಪ್ಲೈ ಮಾಡೋದಕ್ಕೆ ಅಂತ ಕೇಳಿದ್ದೆ ಅಂದ್ರೆ ನೋಡಿ, ಫಾರ್ಮಸಿ ಆಫೀಸರ್ಗೆ ಸೊ ನೀವು ಡಿಪ್ಲೊಮಾ ಇನ್ ಫಾರ್ಮಸಿಯನ್ನ ಪಡ್ಕೊಂಡಿರ್ಬೇಕಾಗಿರುತ್ತೆ. ಎನಿ ರೆಕಗ್ನೈಸ್ಡ್ ಏನೋ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ಸ್ಟಿಟ್ಯೂಷನ್ಸ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ, ಅಂಡ್ ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಅಂತ ಹೇಳ್ತಾರೆ. ಸೊ ನೀವು ಈ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿರ್ಬೇಕು ಅಂತ ಹೇಳ್ತಾರೆ. ಹಾಗೆ ನರ್ಸಿಂಗ್ ಆಫೀಸರ್ಗೆ ಬಂದ್ರೆ ಅದಕ್ಕೂ ಕೂಡ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ issued by an authority authorized by the government of Karnataka ಅಂತ ಹೇಳ್ತಾರೆ. ಸೊ ನೀವು ಕೂಡ ರಿಜಿಸ್ಟರ್ಡ್ ಇನ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಈ ಒಂದು ರಿಜಿಸ್ಟರ್ ಮಾಡಿರುವಂತಹ ಕ್ಯಾಂಡಿಡೇಟ್ ಗಳಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಹೇಳ್ತಾನೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ಕೊನೆಯ ದಿನಾಂಕದಂದು ನೀವು ನಿಗದಿತ ವಿದ್ಯಾರ್ಹತೆಯನ್ನ ಹೊಂದಿಲ್ಲ ಅಂತ ಹೇಳಿದ್ರೆ ಅಥವಾ ಪರೀಕ್ಷೆನ ಬರ್ದಿದೀವಿ ಫಲಿತಾಂಶಕ್ಕೆ ಕಾಯ್ತಾ ಇದೀವಿ ಅಂತ ಹೇಳಿದ್ರೆ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಯೋಮಿತಿ ಎಷ್ಟು ಅಂತ ನೀವು ಕೇಳಿದ್ರೆ ಕನಿಷ್ಠ 18 ವರ್ಷಗಳಾಗಿರ್ಬೇಕು. ಗರಿಷ್ಠ ಬಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ, SC ST ಮತ್ತೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ಮ್ಯಾಕ್ಸಿಮಮ್ ಆಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದಷ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ, ನೀವು ಮಾಜಿ ಸೈನಿಕರಾಗಿದ್ರೆ ಒಂದು 3 ವರ್ಷಗಳ ಎಕ್ಸ್ಕ್ಯೂಸ್ ಅನ್ನ ಕೊಡ್ತಾರೆ. ಮತ್ತೆ ನೀವು ಈ ಒಂದು ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆ ಆದಂತಹ ಒಂದು ಸರ್ಕಾರದ ಸೌಮ್ಯ ಅಥವಾ ನಿಯಂತ್ರಣದಲ್ಲಿರ್ತಕ್ಕಂಥ ನಿಗಮದಲ್ಲಿ ನೀವು ಏನಾದ್ರೂ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಅವರಿಗೆ 10 ವರ್ಷ ಎಕ್ಸ್ಕ್ಯೂಸ್ ಅನ್ನು ಕೊಡ್ತಾರೆ. ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ರೆ 10 ವರ್ಷಗಳ ಕಾಲ ಒಂದು ಎಕ್ಸ್ಕ್ಯೂಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಈ ಒಂದು ಹುದ್ದೆಗಳಿಗೆ ಅರ್ಜಿನ ನೀವು ಯಾವ ರೀತಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಇದಕ್ಕೆ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಇನ್ಯಾವುದೇ ಮೋಡಿಂದ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಸೊ ಆನ್ಲೈನ್ ಅಲ್ಲಿ ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು https://cetonline.karnataka.gov.in ಅಂತೇಳಿ ಇಲ್ಲಿಗೆ ಹೋಗಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಸ್ನೇಹಿತರೆ, ನೀವು ಒಂದ್ಸಲ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಮತ್ತೆ ಅದರಲ್ಲಿ ಬದಲಾವಣೆ ಮಾಡೋಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಯಾವುದೇ ತರದ ಅವಕಾಶ ಇಲ್ಲದ ಕಾರಣ ಒಂದೇ ಸಲ ನೀವು ಹಾಕುವಾಗ ಬಹಳ ಕೇರ್ಫುಲ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನೀಟಾಗಿ ನೋಡ್ಕೊಂಡು ಫೀಲ್. ಈ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಪ್ರಾರಂಭಿಕ ದಿನಾಂಕ ಯಾವತ್ತು ಅಂತ ಕೇಳಿದ್ರೆ ನೋಡಿ, 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಅಪ್ಲಿಕೇಶನ್ ನೀವು ಆನ್ಲೈನ್ ಹಾಕೋದಕ್ಕೆ ಓಪನ್ ಆಗಿದೆ. ಸೊ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳು 30ನೇ ತಾರೀಕು ಆಗಿರುತ್ತೆ. ನೀವು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕಡೆಯ ದಿನಾಂಕ ಇದೇ ತಿಂಗಳು 31 ಆಗಿರುತ್ತೆ. ಸೊ ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ಎಷ್ಟು ಅಂತ ನೀವು ಕೇಳಿದ್ರೆ ನರ್ಸಿಂಗ್ ಆಫೀಸರ್ ಬಂದ್ರೆ 54,175 ಬೇಸಿಕ್, ಗ್ರಾಸ್ ಬಂದು 99,400 ಇರುತ್ತೆ. ಫಾರ್ಮಸಿ ಆಫೀಸರ್ಗೆ 44,425 ಬೇಸಿಕ್ ಸ್ಯಾಲರಿ, ಹಾಗೆ ಗ್ರಾಸ್ ಸ್ಯಾಲರಿ ಬಂದು 83,700 ರೂಪಾಯಿ ಆಗಿರುತ್ತೆ. ಸೊ ಇಲ್ಲಿ ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಬಗ್ಗೆ ಕ್ಲಾರಿಟಿನ ಕೊಟ್ಬಿಟ್ಟಿದ್ದಾರೆ. ನೀವು OPS ಬರಲ್ಲ, NPS ಗೆ ಬರ್ತೀರಾ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ
ಪರೀಕ್ಷಾ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುತ್ತೆ. ಎಷ್ಟು ಶುಲ್ಕ ಅಂತ ಕೇಳಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. SC/ST ಮತ್ತೆ ಕ್ಯಾಟಗರಿ 1 ಮಾಜಿ ಸೈನಿಕ ಮತ್ತೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆಗಿರುತ್ತೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಮಾತ್ರ ಆಗಿರುತ್ತೆ. ಯಾವ ರೀತಿ ನೇಮಕಾತಿ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರ ನೇಮಕಾತಿಯನ್ನು ಮಾಡಲಾಗುತ್ತೆ. ಸೊ ಇಲ್ಲಿ 2 ಪರೀಕ್ಷೆಗಳನ್ನ ನೀವು ಫೇಸ್ ಮಾಡಬೇಕಾಗಿರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2 ಅಂತ ಹೇಳಿ. ಸೊ ಅದ್ರ ಜೊತೆಗೆ ಅಡಿಷನಲ್ ಆಗಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳಿ ಒಂದಿರುತ್ತೆ. ನೀವು ನಿಮ್ಮ SSLC ವಿದ್ಯಾಭ್ಯಾಸದಲ್ಲಿ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಸ್ಟಡಿ ಮಾಡಿಲ್ಲ ಅಂದ್ರೆ ಅವ್ರು ಮಾತ್ರ ಇದನ್ನು ತಗೋಬೇಕು. ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ದಿನಾಂಕವನ್ನ ನಾವು ಇನ್ನೂ ನಿಗದಿ ಮಾಡಿಲ್ಲ, ಮುಂದಿನ ದಿನಾಂಕದಲ್ಲಿ ತಿಳಿಸ್ತೀವಿ ಅಂತ ಹೇಳ್ತಾರೆ. ಈ ಒಂದು ಪೇಪರ್ ಗಳಿಗೆ ಬಂದಿದ್ದೆ ಆದ್ರೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಆಗಿರುತ್ತೆ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಸೊ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹೆಂಗಿರುತ್ತೆ ಅಂತ ನೀವು ಕೇಳಿದ್ರೆ ನೋಡಿ, ಇಲ್ಲಿ ಹೇಳ್ತಾರೆ ಇದನ್ನ ಆನ್ಲೈನ್ ಅಥವಾ ಆಫ್ಲೈನ್ OMR ಮಾದರಿಯಲ್ಲಿ ನಾವು ನಡೆಸ್ತೀವಿ ಅಂತ ಹೇಳ್ತಾರೆ. ಎರಡೂ ಕೊಟ್ಟಿದ್ದಾರೆ, ಇನ್ನು ಯಾವುದು ಅಂತ ಹೇಳಿಲ್ಲ ಕರೆಕ್ಟ್ ಆಗಿ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗತಕ್ಕಂಥ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಅದನ್ನು ಹೇಳಿದ್ದಾರೆ. ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತಾರೆ. ನೀವು SSLC ಪರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮಾನ ಎಂಬಂತೆ ಘೋಷಿಸಿರುವಂತಹ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLC ಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ಅಭ್ಯಸಿಸಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆಯ ಪ್ರಾಧಿಕಾರ ಈ ಹಿಂದೆ ನಡೆಸಿದಂತಹ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ರೆ ಅಂತ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡ್ತೀವಿ ಅಂತ ಹೇಳ್ತಾರೆ. ಇದು 150 ಮಾರ್ಕ್ಸ್ ಇರುತ್ತೆ, ಕನಿಷ್ಠ 50 ಕಡ್ಡಾಯ ಆಗಿರುತ್ತೆ, ನೀವು ತಗೊಳ್ಳಬೇಕು. ಇನ್ನು ಪತ್ರಿಕೆ 1 ಮತ್ತೆ ಪತ್ರಿಕೆ 2ಕ್ಕೆ ಬಂದಿದ್ದೆ ಆದ್ರೆ ನೋಡಿ, ಪತ್ರಿಕೆ 1 ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಿಲೆಬಸ್ ಹೇಳ್ತಾರೆ. ಈ ಪತ್ರಿಕೆ 1 ಒಟ್ಟು 100 ಕ್ವಶನ್ಗಳನ್ನ ಒಳಗೊಂಡಿರುತ್ತೆ, 100 ಮಾರ್ಕ್ಸ್ ಆಗಿರುತ್ತೆ. ಪ್ರತಿಯೊಂದು ಕ್ವಶನ್ಗೂ 1 ಮಾರ್ಕ್ಸ್, 2 ಗಂಟೆದಾಗಿರುತ್ತೆ ಪೇಪರ್ 1. ಸೊ ಇದು ಸಾಮಾನ್ಯ ಜ್ಞಾನದಾಗಿರುತ್ತೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ವಿಷಯ, ದೈನಂದಿನ ಗ್ರಹಿಕೆ, ಹಾಗೆ ಭಾರತದ ಸಂವಿಧಾನದ ಸ್ಥೂಲ ನೋಟ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಇತ್ಯಾದಿ. ಇನ್ನು ಪೇಪರ್ 2 ಬಂದ್ರೆ ಇದು ವಿಷಯವಾರು ಪಠ್ಯ ಕ್ರಮಕ್ಕೆ ಪ್ರತ್ಯೇಕವಾಗಿ ಪ್ರಕಟಣೆಯನ್ನು ಮಾಡಿರ್ತೀವಿ ಅಂತ ಹೇಳ್ತಾರೆ. ಇದು 100 ಮಾರ್ಕ್ಸ್, 100 ಕ್ವಶನ್, 2 ಗಂಟೆದಾಗಿರುತ್ತೆ. ಸೊ ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸೋದು ಕಡ್ಡಾಯವಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ಕೊಡಲಾಗಿರುತ್ತೆ. ಸರಿ ಉತ್ತರವನ್ನ ನೀವು ಆಯ್ಕೆ ಮಾಡಿದ್ರೆ ಸೊ ಯಾವುದೇ ತರ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ತಪ್ಪು ಉತ್ತರವನ್ನ ನೀವು ಆಯ್ಕೆ ಮಾಡಿದ್ರೆ ಅದಕ್ಕೆ 0.25 ಅಂಕಗಳನ್ನ ಕಳಿತೀವಿ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನ ನೀಡಿರ್ತೀವಿ. ನೀವು ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸದೆ ಖಾಲಿನ ಹಾಗೆ ಬಿಟ್ಟರು ಕೂಡ ಅದಕ್ಕೆ 0.25 ಮಾರ್ಕ್ಸ್ ಅನ್ನು ಕಳಿತೀವಿ. ಸೊ ಖಾಲಿ ಬಿಡದೆ 5ನೇ ಆಪ್ಷನ್ ನೀವು ಫಿಲ್ಅಪ್ ಮಾಡಿದ್ರೆ ಅದಕ್ಕೆ ಯಾವುದೇ ತರದ ಮಾರ್ಕ್ಸ್ ಅನ್ನು ಕಳಿಯಲ್ಲ ಅಂತ ಅದನ್ನು ಕೂಡ ಹೇಳಿದ್ರೆ. ಅರ್ಹತಾ ಷರತ್ತುಗಳನ್ನ ಒಂದಷ್ಟು ಕೊಟ್ಟಿದ್ದಾರೆ, ನೀವು ಅದನ್ನ ನೋಡ್ಕೊಳ್ಳಿ ಇಲ್ಲಿ. ಸೊ ನೆಕ್ಸ್ಟ್ ಹಾಗೆ ಬಂದ್ರೆ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನ SC ಕ್ಯಾಂಡಿಡೇಟ್ಗಳಾದ್ರೆ ಕ್ಯಾಟಗರಿ A, ಕ್ಯಾಟಗರಿ B ಮತ್ತೆ ಕ್ಯಾಟಗರಿ C ಅಂತ ಪ್ರಮಾಣ ಪತ್ರಗಳನ್ನ ಕಡ್ಡಾಯವಾಗಿ ಪಡೆದಿರಬೇಕು. ಪಾರ್ಟಿ ಸಂಖ್ಯೆಯನ್ನು ನಮೂದಿಸಬೇಕು ಅಂತ ಹೇಳ್ತಾರೆ. ಹಾಗೆ ನೀವು ಮಾಜಿ ಸೈನಿಕರು ಅಥವಾ ಇನ್ನೇನೋ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಇದೆಲ್ಲ ಅಂತ ಹೇಳಿದ್ರೆ ಸೊ ಒಂದು ಪ್ರತ್ಯೇಕ ನಮೂನೆಯ ಫಾರ್ಮ್ಯಾಟ್ ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಮಾಡಿಸಿ ಅದನ್ನ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕದ ಒಳಗೆ ಇಟ್ಕೊಂಡಿರ್ಬೇಕಾಗಿರುತ್ತೆ. ಒಂದಷ್ಟು ಪ್ರಮುಖವಾದ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ಅರ್ಜಿನ ಹಾಕ್ಬೇಕಾದ್ರೆ ನಿಮ್ಮ ಪಾಸ್ಪೋರ್ಟ್ ಅಳತೆ ಭಾವಚಿತ್ರವನ್ನ ಸೊ ಎಷ್ಟು KB ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ 50 ಮಿನಿಮಮ್, ಮ್ಯಾಕ್ಸಿಮಮ್ 200 KB ಆಗಿರುತ್ತೆ. ಸೊ ನೀವು ನಿಮ್ಮ ಒಂದು ವೈಟ್ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರ್ ಅನ್ನ ಕಪ್ಪು ಅಥವಾ ಅಕರ್ ಪೆನ್ ನಲ್ಲಿ ಸಹಿಯನ್ನು ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಮೀಸಲಾತಿ ಪ್ರಮಾಣ ಪತ್ರಗಳನ್ನ ನಿಗದಿಪಡಿಸಿರ್ತಕ್ಕಂಥ ನಮೂನೆಗಳಲ್ಲೇ ನೀವು ಮಾಡಿಸಿಡಬೇಕು ಅಂತ ಹೇಳ್ತಾರೆ. ಸೊ ಒಂದಷ್ಟು ಅರ್ಜಿನ ಸಲ್ಲಿಸುವ ಸಂದರ್ಭದಲ್ಲಿ ನೀವು ಪಡೆದಿಟ್ಕೋಬೇಕಾದಂಥ ಪ್ರಮಾಣ ಪತ್ರಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವೆಲ್ಲವನ್ನು ನೀವು ನೋಡ್ಕೊಳ್ಳಿ. ಒಂದಷ್ಟು ವಿಶೇಷ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಮಾಹಿತಿ ಕೇಂದ್ರದ ನಂಬರ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ನಂಬರ್ ಬಂದು 08023460460. ಇದು ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೆ ನೀವು ಕರೆಯನ್ನ ಮಾಡಬಹುದಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ಗಳ ಒಂದು ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕಾಲ್ ಮಾಡಿರುವ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್.